ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತಿನ ಈ ವಿಡಿಯೋ ಬಂದು ಒಂಥರ ಇಂಪಾರ್ಟೆಂಟ್ ಆ್ಯಂಡ್ ಮಕ್ಕಳಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಒಂದು ಸಣ್ಣ ಇನ್ಫಾರ್ಮೇಷನ್, ಶುಕಿ ನಾನು ಊಟ ಮಾಡ್ತಾಯಿಲ್ಲ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಈಗ ನಾನು ಎಲ್ಲ ಥರ ದೃಷ್ಟಿ ಆಗಿರ್ಬೋದು, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗಿರ್ಬೋದು, ಬೆಟರ್ ಹಾಸ್ಪಿಟ್ಲ್ಗೆ ಹೋದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಆದಲು. ಅದಾದಮೇಲೆ ಏನು ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾವು ಚಿಕ್ಕವರಿಂದನೂ ನಮ್ಮ ಮಮ್ಮಿ ಈ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಮಮ್ಮಿ ಮನೆಗೆ ಬಂದು ಹೆಲ್ಮೆಟ್ ತಗೊಂಡು ಹೊರಟ್ವಿ. ಶುಕಿ ಕನ್ನಡಕ ಹಾಕೊಂಡಿರೋ ಜೋಶ್ ಮುಂದೆ ಕುತ್ಕೊಂಡು ಹಾಯ್ ಮಾಡ್ಕೊಂಡ. ಹಾಯ್ ಹಾಯ್ ಲೆಟ್ಸ್ ಗೋ. ಇವಾಗ ನಾವು ಮುತ್ತಲಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ನಾನು ತುಂಬ ಸತಿ ಹೇಳಿದ್ದೀನಿ, ಶುಕಿ ಮುಂಚೆ ಚಿಕ್ಕವಳಿರ್ಬೇಕಾದ್ರೆ ತುಂಬ ಹೋಗ್ತಾ ಇದ್ವಿ. ಅವಳು ಊಟ ಮಾಡಿಲ್ಲ ಅಂದಾಗೆಲ್ಲ. ಇವಾಗ ಊಟ ಮಾಡದೇ ಇರೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರೋದ್ರಿಂದ ಹೋಗ್ತಾ ಇದ್ದೀವಿ. ಚಿನಿ ಹೋಗ್ರಾಣಿ ಅಂತೆ. ಹೋಗ್ರಾಣಿ ಮಳೆ ಗೈಸ್, ಮಳೆ ಅಷ್ಟೇ ಅಪ್ಪ, ಅಷ್ಟೇ ಆಯ್ತು. ಖಾಲಿ ಗುದ್ಗಿದ್ ಬಿಟ್ಟಪ್ಪ. ಆಮೇಲೆ ಸಾಕು ಸುಮ್ಮನೆ. ದೇವರ ಮೇಲೆ ಡೀಪಾಗಿ ನಂಬಿಕೆ ಇರೋರು ಮಾತ್ರ ಹೋಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಗೂಗಲಲ್ಲಿ ಟೈಪ್ ಮಾಡ್ಬೋದು, ಶಿವಾಜಿನಗರ್ ಮುತ್ತಲಮ್ಮ ದೇವಸ್ಥಾನ, ಮುತ್ತಲಮ್ಮ ದೇವಿ ಅಂತ ಹೇಳಿಬಿಟ್ಟು ಟೈಪ್ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ. ಯಾವ್ಯಾವ ದಿನ ಓಪನ್ ಇರುತ್ತೆ, ಯಾವ್ಯಾವ ದಿನ ರಶ್ ಇರುತ್ತೆ, ಈ ಪ್ರತಿಯೊಂದು ಗೊತ್ತಾಗುತ್ತೆ. ಮಕ್ಕಳಿಗಂತೂ ತುಂಬಾ ಒಳ್ಳೆಯದಾಗುತ್ತೆ. ಊಟ ಮಾಡದೇ ಇದ್ದಾಗ ಎಲ್ಲನೂ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಬಾಣಂತನ ಮುಗಿಸ್ಕೊಂಡು ಹೇಮಂತವ್ರ ಮನೆಗೆ ಬಂದಾಗ ಶುಕಿ ಊಟ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದ್ಲು. ಆವಾಗಲೂ ನಂಗೆ ಸೇಮ್ ಪ್ರಾಬ್ಲಮ್ ಆಗಿತ್ತು. ಅದಾದಮೇಲೆ ನಾನು ಮುತ್ಯಾಲಮ್ಮ ದೇವಸ್ಥಾನ ಆ್ಯಂಡ್ ಸಿರಫು ಎಲ್ಲನೂ ಕೂಡ ಮಾಡಿದ್ದೆ. ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದ್ಸತಿ ಯಾರಾದರೂ ಮಕ್ಕಳಿಗೆ ಊಟ ಮಾಡ್ತಾಯಿಲ್ಲ ಹಂಗೆಲ್ಲ ಇದ್ದರೆ ಗೂಗಲಲ್ಲಿ ಸರ್ಚ್ ಮಾಡಿ ಒಂದ್ಸತಿ ಟ್ರೈ ಮಾಡಿ ಹೋಗ್ಬಿಟ್ಟು ಬನ್ನಿ. ಎಲ್ಲರಿಗೂ ಎಲ್ಲ ಒಳ್ಳೆಯದಾಗಲಿ, ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ವಿಚಾರಕ್ಕೋಸ್ಕರ ನಾನು ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇನೆ. ಏನು ಮಾಡ್ತಾರೆ ಚಿನಿ? ಫೀಟ್ ಮಾಡ್ತಾ ಇದೆಯಾ? ನಿಂಗೆ ಇಟ್ಟಾನಾ? ಹಾಂ ಓಯ್, ಹಂಗೆಲ್ಲ ಮಾಡಬಾರ್ದು, ಚಾಮಿಗೆ ಪಚಾದ. ಸೊ ಗೈಸ್, ಇಲ್ಲಿ ದೇವರಿಗೆ ಅಂಥೇಳಿ ನೈವೇದ್ಯಕ್ಕೆ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಆಗಲ್ಲ ಇದ್ರಾಗೆ ಮಾಡ್ಕೊಂಡ. ಏಕಾದಶಿ ಹಬ್ಬಕ್ಕೆ ಅಂತ ಹೇಳಿ ಮಮ್ಮಿ ಮನೆಗೆ ಬಂದಿದ್ದೆ. ಶನಿವಾರ ಬಂದಿದ್ದು ನಾನು. ಶನಿವಾರ ಸಾಯಂಕಾಲ ಆಲ್ಮೋಸ್ಟ್ ಆಗಿತ್ತು. ದೇವರ ಸಾಮಾನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಗೆ ಎಲ್ಲ ಬೊಟ್ಟಿಕ್ಕಿ ಎಲ್ಲ ಫಿನಿಶ್. ನಮ್ಮ ಮೈ ಫೇವ್ರೆಟ್ ಪಾರ್ಟ್, ರಂಗೋಲಿ ಎಲ್ಲ ಹಾಕಿ ಎಲ್ಲ ಮುಗಿಸಿ ಸಂಡೇ ಚೆನ್ನಾಗಿ ಪೂಜೆ ಮಾಡಿ ನೆಮ್ಮದಿಯಿಂದ ಸಾಯಂಕಾಲ ನನ್ನ ಮಗಳು ಪ್ರಸಾದ ತಿಂತಿದ್ಲು. ಬೆಳಗ್ಗೆ ಎದ್ಬಿಟ್ಟು ಶುಕಿಗೆ ಸ್ಕೂಲಿಗೆ ಓಡಿಸಿದ್ದಾಯಿತು. ಅದಾದಮೇಲೆ ಬಂದಮೇಲೆ ಸೆಲೆಬ್ರೇಟ್ ಮಾಡ್ಕೊಂಡು ಅಡುಗೆ ಮಾಡೋಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಮಾರನೇ ದಿವಸ ಅಂದರೆ ಸೋಮವಾರ ನಾವು ಎಡೆ ಎಲ್ಲ ಇಟ್ಟು ಪೂಜೆ ಮಾಡೋದು. ಇದು ನಮ್ಮ ಮನೇಲಿ ಪಾಲಿಸ್ಕೊಂಡು ಬಂದಿರೋಂಥ ಪದ್ಧತಿ. ನಾವು ಅದನ್ನೇ ಫಾಲೋ ಮಾಡೋದು. ಏನಿದು ಫ್ಯಾಮಿಲಿ ಫೋಟೋ? ಏನಕ್ಕಿದು ಹೇಳ? ಚೂಲ್ಕ್ ಬೇಕಾ? ಯಾರದು? ನೀನು ಇವಾಗ ನಮ್ಮ ಚಿನ್ನಿನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾವು ಆಮೇಲೆ ಅಡುಗೆ ಮಾಡ್ತೀರಿ. ಆಮೇಲೆ ಮಧ್ಯಾಹ್ನ ಬಂದು ನಮ್ಮ ಮಗು ಪ್ಯಾಚೆ ತಿಂತಾಳಲ್ಲ ಮನೆ. ಕಳ್ಸೋದೇನೋ ಕಳಿಸ್ಬಿಟ್ಟೆ ಸ್ಕೂಲ್ಗೆ, ಸರಿನಾ? ಅವಳು ಬರೋ ತನಕನೂ ನಂಗೆ ಒಂಥರ ಬೇಜಾರು. ಅಯ್ಯೋ ಹಬ್ಬದ ದಿನ ಮಗುನ ಕಳಿಸ್ಬಿಟ್ಟೆ ಅಂತಂದ್ಬಿಟ್ಟು ಒಂಥರ ಚೂರ ಅಂತಾಯಿತು ನನಗಂತೂ. ಅದಾದಮೇಲೆ ನಾವು ಅಡುಗೆ ಎಲ್ಲ ಮಾಡಿದ್ವಿ. ನಾನು ಮಮ್ಮಿ ಸ್ವಲ್ಪ ಅಡುಗೆ ಮಾಡಿದ್ರು, ನಾನು ಸ್ವಲ್ಪ ಅಡುಗೆ ಮಾಡಿದೆ. ನಾನು ಪುಟ್ಟದಾಗ ಪಲ್ಯ, ಅದು ಇದು ಚಿತ್ರಾನ್ನ, ಈ ಥರ ಎಲ್ಲ ಸಿಂಪಲ್ ಅಡುಗೆಗಳು ನಾನು ಮಾಡಿದೆ. ಸಾಂಬಾರು, ಮುದ್ದೆ, ಅನ್ನ ಎಲ್ಲ ಮಮ್ಮಿ ಮಾಡಿಕೊಂಡ್ರು. ಪಲಾವ್ಯ ಹಬ್ಬದ ಊಟ. ಗೈಸ್, ಆಲ್ಮೋಸ್ಟ್ ಎಲ್ಲ ನೆಂಟರು ಬಂದು ಹೋದ್ರು. ಇಲ್ಲಿ ಒಬ್ಬ ನೆಂಟರು ಒಳಗಡೆನೆ ತಿನ್ನೋದ ನೆಂಟರು. ಓ, ಅಂತ ಬಲ್ವಂತ ನಾನು ಯಾವತ್ತೂ ಮಾಡಿಲ್ಲ. ಸುಮ್ಮನೆ ಇಲ್ಲದೆ ಇರೋದೆಲ್ಲ ಹೇಳ್ಬಿಡ.
ಲೇ ಕರೆಕ್ಟ್ ಹೇಳ, ಅಷ್ಟು ಗಲೀಜಾಗಿ ಅಡುಗೆ ಮಾಡ್ತೀನಿ ನಾನು, ಅಷ್ಟು ಚೆನ್ನಾಗಿಲ್ದಿರಾ? ನೋಡಿದ್ರೆ ಗೊತ್ತಾಗಲ್ಲ ಫೋಟೋದಲ್ಲಿ. ಫೋಟೋ ಇಡಿ. ನೀನೆಲ್ಲ ಕೋಳಿ ಕೆದಕ್ ನಂಗೆ ಕೆದಕ್ಬಿಟ್ಟಿದ್ಯಾ. ತಿನ್ನಪ್ಪ. ಬೆಳಗ್ಗೆಯಿಂದ ಏನೋ ತಿಂದಿಲ್ಲ, ಇದಕ್ಕೆ ಕಾಯ್ಕೊಂಡಿದ್ದ. ಹಬ್ಬದ ಊಟ ಅಂದರೆ ಬಲೆ ಇಷ್ಟ ಗೈಸ್ ಇವ್ರಿಗೆ. ಹಬ್ಬದ ಊಟ, ಮದುವೆ ಊಟ ಬಲೆ ಫೇವ್ರೆಟ್. ಮರುಳಿ ಊಟ. ಬಾ ಹೇಳು. ಆಯ್ತಾ ಮಕ್ಕಳು? ಏನಪ್ಪ ಗೀತಾ ಇರೋದು? ಆಫ್ ಮಾಡಿಸ್ತ ನಡಿ, ಖಾಲಿ ಮಾಡೋಕ್ಕೊಡೋದು. ತೊಳ್ಗಚ್ಚಿ ನೀರು ಕಾಲ ಅಲ್ಲೇ. ನಮ್ಮ ಊರ ಪಕ್ಕದಲ್ಲಿರೋಂಥ ಊರಲ್ಲಿ ಶಿವನ ದೇವಸ್ಥಾನ ಇದೆ. ಅಲ್ಲಿಗೆ ಹೋಗಿ ದರ್ಶನ ಮಾಡಿಕೊಂಡು ಮಗು ಕೈಯಲ್ಲಿ ಪೂಜೆ ಮಾಡಿಸೋಣ ಅಂತ ಏನೇನೋ ಪ್ರಯತ್ನ ಪಡ್ತಾ ಇದ್ದೀನಿ. ತಾಯಿಯಾಗಿ ನಾನು ಕಲಿಸೋ ಕರ್ತವ್ಯ ಕಲಿಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ 5 ವರ್ಷದ ತನಕ ನಾವು ಕೂಡ ಫೋರ್ಸ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಹೆಂಗೆ ಬೇಕೋ ಹಂಗಿರೋಕ್ಕೆ ಬಿಡಬೇಕಾಗುತ್ತೆ. ನಾವು ಹೇಳ್ಕೊಡ್ಬೋದು ಅಷ್ಟೇ, ಇದು ಸರಿ ತಪ್ಪು ಇದು. ಅವರು ಒಂದಲ್ಲ ಒಂದು ಸತಿ ಅದನ್ನು ತಲೆಗೆ ಹಾಕ್ಕೋತಾರೆ. ಅದು ನಾನು ನೋಟಿಸ್ ಮಾಡಿದ್ದೀನಿ ಶುಕಿಯಲ್ಲಿ. ಇವಾಗ ನಾನು ಹೇಳಿದಾಗ ಅವಳು ಸದ್ಯಕ್ಕೆ ಕೇಳಲ್ಲ, ಓಕೆನಾ, ಇದು ಮಾಡಬಾರ್ದು ಅಂತ ಹೇಳ್ತೀನಿ, ನಾನು ಮಾಡೇ ಮಾಡ್ತೀನಿ ಅನ್ನೋ ಥರ ಮಾಡ್ತಾಳೆ. ಅದಾದಮೇಲೆ ಅವಳು ನೋ ಮಾಡಬಾರ್ದು ಅಂತಂದ್ಬಿಟ್ಟು ಅವಳೇ ರಿಯಲೈಸ್ ಮಾಡ್ಕೋತಾಳೆ. ಈ ರೀತಿ ನಾನು ತುಂಬ ಸತಿ ನೋಟಿಸ್ ಮಾಡ್ಕೊಂಡಿದ್ದೀನಿ. ಆ ಕ್ಷಣಕ್ಕೆ ನಮಗೆ ಕೋಪ ಬರುತ್ತೆ. ಏನು ತಾಯಿತನ ಅಂದಮೇಲೆ ನಾವು ಪೇಷನ್ಸೇ ಕಲ್ತ್ಕೋಬೇಕು. ಅದಕ್ಕೋಸ್ಕರನೇ ನಾವು ಪೇರೆಂಟ್ಸ್ ಆಗೋದು. ಅದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಾವು ಕೂಡ ಹಾಗೆ ಅವ್ರು ಹೆಂಗಿರ್ತಾರೋ ಹಂಗಿದ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಮಕ್ಕಳು ಬರ್ತಾ ಬರ್ತಾ ಎಲ್ಲ ಕಲ್ತ್ಕೋತಾ ಇರ್ತಾರೆ ಆರಾಮಾಗಿ. ಇವಾಗ ನಾವೆಲ್ಲ ಬೆಳೆದಿಲ್ವಾ, ಅದೇ ಎಕ್ಸಾಂಪಲ್ ಸಾಕು ನಮಗೆ. ತಿನ್ಬಿಟ್ಟು ತೇಕುಗಳು, ಗ್ಯಾಸ್ಗಳು, ಬೇದಿಗಳು. ನೆಕ್ಸ್ಟ್ ಡೇ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಚೆ ಹೋಗಿ ಬಿರಿಯಾನಿ ತಿನ್ಕೊಂಡು ಬರೋಣ ಅಂತ ನಾವೆಲ್ಲ ರೆಡಿ ಆಗಿದ್ದೀವಿ. ಶುಕಿ ಸ್ಕೂಲಿಂದ ಬರೋಷ್ಟರಲ್ಲಿ ನಾವು ಹೋಗಿ ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡು ಬಂದ್ಬಿಡ್ಬೇಕು. ಆಮೇಲೆ ನೆಮ್ಮದಿಯಿಂದ ನಮ್ಮ ಮಗು ಬಿರಿಯಾನಿ ತಿನ್ನಲ್ಲ, ನಮ್ಮ ಮಗು ಬಿರಿಯಾನಿ ತಿನ್ನಲ್ಲ, ನಮ್ಮ ಮಗು ಕಬಾಬ್ ಒಂದು ತಿಂತಾಳೆ. ಅದು ಮನೆ ಕಬಾಬ್ ಮಾತ್ರ, ಖಾರ ಕಮ್ಮಿ ಇದ್ದರೆ ಚೆನ್ನಾಗಿ ತಿಂತಾಳೆ ಅಷ್ಟೇ. ಎನಿವೇಸ್ ಇವಾಗ ಹೋಗಿ ಆಚೆ ಚೆನ್ನಾಗಿ ಬಿರಿಯಾನಿ ತಿನ್ಕೊಂಬರೋಣ ಅಂತ ಹೊರಟ್ವಿ. ಹೋಗ್ಬಿಟ್ಟು ತಿನ್ಕೊಂಡು ಬರೋಣ. ನಾವು ಆಲ್ಮೋಸ್ಟ್ ಚಿಕನ್ ತಿಂದು ಎಷ್ಟು ದಿವಸ ಆಯಿತು ಅಂದರೆ ಫ್ರೈಡೇ ತಿಂದಿದ್ದು. ಫ್ರೈಡೇನೇ ಸ್ಯಾಟರ್ಡೇ, ಸಂಡೇ, ಮಂಡೇ, 3 ದಿವಸ ಆಯಿತು. ಸುಮ್ಮನೆ ಅವಳು ಎಂಥದ್ದು ಇಲ್ಲ. ನಾವು ಯೂಶಲಿ ಸ್ವಲ್ಪ ತಿಂದ್ರೂ ಮಾಂಸ ತಿನ್ಬೇಕು, ಅವಾಗ ಸಮಾಧಾನ ಆಗುತ್ತೆ. ಹೌದು, ನಾನೇ ಅದು ತಿನ್ನಲ್ಲ ಅಂತ ಹೇಳಿದ್ನ. ನಾವು ತಿಂತೀವಿ ಮತ್ತೆ. ಹೌದು, ಎಲ್ಲರೂ ಹೇಳ್ಕೊಳ್ಳಲ್ಲ. ನಾವು ವ್ಲಾಗ್ ಮಾಡೋದ್ರಿಂದ ಕಾಣಿಸುತ್ತೆ ಅಷ್ಟೇ, ಓಕೆನಾ. ಇವ್ರು ಚಿಕನ್ ತಿಂತವ್ರೆ, ನಾವು ಜಾಸ್ತಿ ಮಾಂಸ ತಿಂತಾರೆ ಅನ್ನೋ ಥರ ಅನಿಸುತ್ತೆ. ಹಾಗೆಲ್ಲ ಏನು ನಾವು ವಿಡಿಯೋ ಮಾಡಿಲ್ಲ ಅಂದರೆ ಯಾರಿಗೂ ಗೊತ್ತಾಗಲ್ಲ. ನಾವು ವೀಕ್ಲಿ ಥ್ರೈಸ್ ತಿಂತೀವಿ. ಡಿಪೆಂಡ್ಸ್ ಹೆಂಗಿದೆಯೋ ಆ ಥರ. ಆದರೆ ತಿಂತಾ ಇರಬೇಕು. ಚಿಕನ್ ಮಟನ್ ತಿಂತಾ ಇದ್ರೆ ಹೌದು. ನಾವು ತಿಂದು ಅಲ್ಲ ಇಷ್ಟಪ್ಪ ಇರೋದು. ತಿನ್ನೋದನ್ನ ಲಿಮಿಟೆಡ್ ಆಗಿ ಬಾಯಿ ರುಚಿ ಅಷ್ಟೇ. ಒಬ್ಬೊಬ್ರು ಹೇಳ್ತಾರೆ, ನಿಮ್ಮ ಮಮ್ಮಿ ಮನೆಗೆ ಹೋದಾಗ ಮಾತ್ರ ಈ ಥರ ವಾಯ್ಸಿಂಗಲ್ಲಿ ಮಾತಾಡ್ತೀರಾ, ನಿಮ್ಮ ಮನೇಲಿ ಇದ್ದಾಗ ಯಾಕೆ ಮಾತಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದು ಹಂಗೆ ಮಾತಾಡೋಕ್ಕಾಗಲ್ಲ. ಇಷ್ಟೇ ಉತ್ತರ, ಮುಗಿದ ಕತೆ ಅಲ್ಲೇನೆ. ಮತ್ತೆ ಇವಾಗ ಒಂದು ಪ್ಲೇಸ್ಗೆ ಹೋಗಿರ್ತೀರಾ, ಹೊಸ ಪ್ಲೇಸ್ಗೆ. ಹೌದು, ಹಂಗೆಲ್ಲ ಮಾತಾಡಕ್ಕಾಗುತ್ತಾ ಗೈಸ್? ಆಗಲ್ಲ. ಅಷ್ಟೇ ಉತ್ತರ. ಸೊ ಲೆಟ್ಸ್ ಗೋ. ಹೋಗಿ ಚೆನ್ನಾಗಿ ಬಿಸಿ ಬಿಸಿ ಬಿರಿಯಾನಿ ತಿನ್ಕೊ ಮಾಡಿ. ಬಿರಿಯಾನಿ ಗಾಯ್ಸ್. ಸಾಫ್ಟಾಗಿ ಎತ್ಕೊಂಡು
ನಮ್ಮ ಮಮ್ಮಿ ಮನೆಗೆ ಹೋಗಿದ್ದು ಇಡೀ 3 ಡೇಸ್ ವೀಡಿಯೋನೇ ಇದ್ರ ಒಳಗಡೆ ಇದೆ ಅಂತ ಹೇಳ್ಬೋದು. ನಂಗೆ ಅಲ್ಲಿ ಹೋದರೆ ಸಾಕು, ಇದ್ದಿದ್ದು ಏನೂ ಇಂಟ್ರೆಸ್ಟ್ ಇರಲ್ಲ, ನಂಗೆ ಫೋನೇ ಮುಟ್ಟಲ್ಲ, ನೋಡೋಕೆ ಹೋದರೆ ಫೋನೇ ಮುಟ್ಟಲ್ಲ ಗೈಸ್. ಲಿಟ್ರಲಿ ನಾನು ಅಲ್ಲಿ ಇಟ್ಬಿಟ್ನಂದರೆ ಮುಗೀತು, ಚಾರ್ಜೇ ಆಗಲ್ಲ. ಒಂದು ದಿವಸಕ್ಕೆ ಒಂದು ಸತಿನೂ ನಾನು ಚಾರ್ಜ್ ಹಾಕ್ತೀನೋ ಇಲ್ಲೋ, ಇವತ್ತು ಹಾಕಿದ್ರೆ ಫುಲ್ ಡೇ ಅದಿರುತ್ತೆ, ಆ್ಯಂಡ್ ನೆಕ್ಸ್ಟ್ ಡೇ ಹಾಕಿದ್ರೆ ಚಾರ್ಜ್ಗೆ ಹಾಕೋದು. ಈ ರೀತಿ ಚಾರ್ಜ್ ಜಾಸ್ತಿ ಖಾಲಿ ಮಾಡೋದು. ಅಲ್ಲಿ ಫೋನೇ ನಾನು ಜಾಸ್ತಿ ಯೂಸ್ ಮಾಡೋದು. ಚೆನ್ನಾಗಾಯ್ತು ಗೈಸ್ ಬ್ಯಾಟಿಂಗ್ ಎಲ್ಲ. ಉಳಿದಿರೋದನ್ನೆಲ್ಲ ಪಾರ್ಸಲ್ ತೊಗೊಂಡು ಶುಕಿ ನನಗೆ ಕರ್ಕೊಂಡು ಹೋಗೋಣ ಅಂತ ಇವ್ರು ಹೇಳ್ತವ್ರೆ. ನಾನು ವ್ಯಾನಲ್ಲೇ ಬರಲಿ ಅಂತ ಹೇಳ್ತಾ ಇದ್ದೀನಿ, ಇವ್ರು ಕೇಳ್ತಾ ಇಲ್ಲ. ಓಡು. ಅವ್ರ ಗದೆ ಕಟ್ಕ ನೀನು ನಡಿ. ಕರ್ಕೊಂಬಂದಿ ಚಿಚ್ಚಿನೇ. ಶುಕಿ ಸ್ಕೂಲ್ ಹತ್ರ ಹೋಗೋಣ. ವ್ಯಾನಾಗ ಬರಲಿ ಶುಕಿ, ಬೇಡ ನಾವು ಕರ್ಕೊಂಬರೋದಂತ. ಆಮೇಲೆ ಚಿಚ್ಚಿ ಹೇಳಿದೆ, ಪಾಪ ತಾನೇ ನಮ್ಮ ಶುಕಿ ಅಂತ. ನಾನು ಶುಕಿ ನೋಡೇಬೇಕು ಅಂತ ಹೋಗಿ ಕರ್ಕೊಂಬಂದಿದ್ದಮ್ಮ, ಗೊತ್ತಾ? ನಾನು ಬಿಚ್ತೀನಿ. ಹೇಳು ಚಿಚ್ಚಿಗೇನಾದರೂ ಹೇಳು, ಕರ್ಕೊಂಬಂದ್ರಲ್ಲ. ಆಹಾ, ಇಂಥದ್ದು ಹುಡ್ಕೋಕೆ ಹೋಗ್ತಾಳೆ ಇವಳು. ವಾಶ್ ಯರ್ ಹ್ಯಾಂಡ್ಸ್. ಶುಕಿ, ನಾನೇನು ಹೇಳ್ಕೊಟ್ಟಿರೋದು ಮಮ್ಮ? ಶೂಸ್ ಆಚೆ ಇದ್ಮೇಲೆ ವಾಶ್ ಮಾಡಬೇಕು ಕೈನೆಲ್ಲ. ಫಸ್ಟ್ ಹೋಗು ಕೈ ತೊಳ್ಕೊಂಬ ಹೋಗ್ಕಂದ. ಚಿನ್ನಿ ಮಮ್ಮ ಏನು ಹೇಳ್ತಾ ಇರೋದು ಹೇಳು? ಇವಾಗ ಓಪನ್ ಮಾಡಿದ್ರೆ ಒದೆ ಬೀಳ್ತದೆ ನಿಂಕ. ಫಸ್ಟ್ ಕೈ ತೊಳ್ಕೊಂಬೋಗ, ಆಚೆ ಹೋಗಿ ಓಡು. ಗುಡ್ ಗರ್ಲ್. ಚೂಚು ಮಾಡಿ ಎಲ್ಲ ಮಾಡ್ಬಿಟ್ಟು ಬಾ. ಇದೇನೋ ಆಷಾಢ ಗಾಳಿ ಇದರಿಂದನೋ ಎಂಥದೋ ಗೊತ್ತಿಲ್ಲ ನನಗೆ, ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ಕಾಲೆಲ್ಲ ಎಕ್ಸ್ಟ್ರೀಮ್ ಡ್ರೈ. ನಂಗೊಂದು ಸತಿ ಪ್ರಾಬ್ಲಮ್ ಆಗಿತ್ತು, ಡ್ರೈ ಆಗ್ತಿದೆ ಅಂಥೇಳಿ ಪೆರಿಕ್ಯೂರ್ ಮಾಡಿಸ್ಕೊಂಡು ಅದಾದಮೇಲೆ ನಾನು ಒಂದು ಕ್ರೀಮ್ನ ಬಳಸ್ತಾ ಇದ್ದೆ. ಅದಾದಮೇಲೆ ನಾರ್ಮಲ್ ಆಯಿತು, ಪರವಾಗಿಲ್ಲ. ನಾನು ಮನೆಯಲ್ಲೆಲ್ಲ ಫೈಲ್ ಮಾಡ್ಕೋತಾ ಇದ್ದೆ, ಎಲ್ಲ ಮೇಂಟೈನ್ ಮಾಡ್ಕೋತಾ ಇದ್ದೆ. ಅದರಲ್ಲಿ ನಂಗೆ ಒಂದು ದಿವ್ಸಕ್ಕೆ ಟ್ಯಾನ್ ಆಗಿಬಿಟ್ರೆ ವರ್ಷಾನುಗಟ್ಟಲೆ ಆ ಟ್ಯಾನೇ ಹೋಗಲ್ಲ, ಇಂಥ ಪರಿಸ್ಥಿತಿ. ಅದರಲ್ಲಿ ಈ ಬಿರುಗಾಳಿಲಿ ನಂಗೆ ಕಾಲೆಲ್ಲ ಬಿರ್ಕೆ ಬಿಟ್ಟು ಒಳ್ಳೆ ಬರಡು ಭೂಮಿ ಥರ ಆಗ್ಬಿಟ್ಟಿತ್ತು. ಸರಿ ಆಯಿತು ಅಂತಂದ್ಬಿಟ್ಟು ಒಂದು ಕ್ರ್ಯಾಕ್ದು ಏನೋ ಪೆಡಿಕ್ಯೂರು ಕ್ರ್ಯಾಕ್ದು ಏನೋ ಹೇಳಿದರು, ಅದು ಕ್ರ್ಯಾಕ್ ಹೀಲ್ ಸಮಥಿಂಗ್ ಏನೋ ಹೇಳಿದರು, ಅದರದ್ದು ಮಾಡಿಸ್ಕೊಂಡೆ. ಆ್ಯಂಡ್ ಅದಾದಮೇಲೆ ನನ್ನ ಕಾಲುಗಳು ನೋಡೋಕ್ಕಾಗ್ತಿತ್ತು. ನನ್ನ ಕಾಲೇಜ್ ಡೇಸಲ್ಲಿ ಗೈಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ನನ್ನ ಕಾಲು ಅಷ್ಟು ಸ್ಮೂದಾಗಿತ್ತು. ಕೆಲವೊಬ್ರು ಹೇಳ್ತಾರೆ ಪ್ರೆಗ್ನೆನ್ಸಿ ಆದಮೇಲೆನೂ ಕೂಡ ಸಿಕ್ಕಾಪಟ್ಟೆ ಡ್ರೈ ಆಗ್ತಾರೆ ಅಂತ ಅಂದ್ಬಿಟ್ಟು. ನಂಗೆ ಗೊತ್ತಿಲ್ಲ ಯಾವ್ದು ನಿಜನೋ ಯಾವ್ದು ಸುಳ್ಳೋ. ಏನಾದರೂ ಆಗಲಿರಲಿ, ನಮ್ಮ ಕಾಲನ್ನ ನಾವು ಕೇರ್ ಮಾಡ್ಕೋಬೇಕಲ್ಲ, ಅಟ್ಲೀಸ್ಟ್ ನೋಡೋ ಥರ ಆದರೂ ಇರಬೇಕಲ್ವ ಕಾಲು ಅಂತ ಅಂದ್ಬಿಟ್ಟು ಒಂದು ಸತಿ ಹೋಗಿ ಪೆಡಿಕ್ಯೂರ್ ಮಾಡಿಸ್ಕೊಂಬಂದೆ. ಇವಾಗ ಅದೊಂಥರ ಖುಷಿಯಾಯಿತು, ಮುಟ್ತಾಯಿದ್ರೆ ಖುಷಿ ಆಗ್ತಾಯಿದೆ, ನನಗಂತೂ ಅಷ್ಟು ಖುಷಿ ಆಗ್ತಾಯಿತ್ತು. ಎನಿವೇಸ್, ನಾನು ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂತ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್, ಬಾಯ್.